ಇದು ತನ್ಮಯ ಕಶ್ಯಪ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತನ್ಮಯ ಕಶ್ಯಪ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಅತಿಥಿ ಇದ್ದಾರಲ್ಲ, ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ಒಬ್ಬ ಖಳನಾಯಕ, ಒಬ್ಬ ಹಾಸ್ಯ ನಟ, ಒಬ್ಬ ನಡೆದಾಡುವ ವಿಶ್ವಕೋಶ ಅಂತ ಹೇಳಬಹುದು. ಸಹೃದಯಿ, ಸಾಹಿತ್ಯ ಜ್ಞಾನಿ. ಅವರು ನಮ್ಮ ಸಿನಿಮಾ ಇಂಡಸ್ಟ್ರಿಯ ಎಲ್ಲರಿಗೂ ಅಣ್ಣ ಆಗ್ತಾರೆ, ದೊಡ್ಡ ಅಣ್ಣ ಆಗ್ತಾರೆ. ಗೊತ್ತಾಯ್ತಲ್ವ ವೀಕ್ಷಕರೇ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ದೊಡ್ಡಣ್ಣ ಅವರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ತುಂಬಾ ಚೆನ್ನಾಗಿದೆ. ತನ್ಮಯ ಕಶ್ಯಪ್ ಶೋಗೆ ನಿಮಗೆ ಸ್ವಾಗತ ಸರ್. ಧನ್ಯವಾದಗಳು. ಸರ್, ಮೊದಲನೇದಾಗಿ ನಿಮ್ಮ ಒರಿಜಿನಲ್ ಹೆಸರೇನು? ಮತ್ತೆ ನನ್ನ ಒರಿಜಿನಲ್ ಹೆಸರು ದೊಡ್ಡಣ್ಣ. ಓಕೆ. ತಂದೆ ತಾಯಿ ಇಟ್ಟಿರೋ ಹೆಸರೇ ದೊಡ್ಡಣ್ಣ. ಯಾಕೆ ಅಂತಂದ್ರೆ ತಂದೆ ತಾಯಿ, ನಮ್ಮ ತಂದೆ ಹೆಸರು ದೊಡ್ಡಣ್ಣ, ಕಡ್ಲೆ ದೊಡ್ಡಪ್ಪ ಅಂತ. ಹಾಗಾಗಿ ನಮ್ಮ ತಂದೆ ಹೆಸರು ಉಳಿಬೇಕು ಅನ್ನೋದಕ್ಕೋಸ್ಕರ ನಮ್ಮ ತಂದೆ ನನಗೆ ನನ್ನ ಹೆಸರಿಟ್ಟರು. ಹಾಗಾಗಿ ಅದು ನಾನು ಸಿನಿಮಾ ರಂಗಕ್ಕೆ ಬಂದರೂ ನಾನು ಬದಲಾಯಿಸ್ಕೋಬೇಕು, ಇದು ಹೆಸರು ಚೆನ್ನಾಗಿಲ್ಲ ಅಂತಂದರೆ ನಾನು ಯಾವುದೇ ಕಾರಣಕ್ಕೆ ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ಅಂತಂದರೆ ಇದು ನನ್ನ ತಂದೆ ಇಟ್ಟಿರೋ ಹೆಸರು, ಬೇರೆ ಇನ್ನೇನೋ ಹೆಸರು ನೀವು ಇಟ್ಟರೆ ಅದರಲ್ಲಿ ಕರೆದ್ರೆ ನಾವು ಅನ್ನೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆ ಲಾಸ್ಟ್ಗೆ ಜಿಜ್ಞಾಸೆಗಳು ಹಿಂಗೊಂದು 15 ದಿವಸ ನಡೆದು, ಇಲ್ಲ ನೀನು ದೊಡ್ಡಣ್ಣ ಅನ್ನೋ ಹೆಸರೇ ಕಂಟಿನ್ಯೂ ಮಾಡ್ಕೋ ಅಂತೇಳಿ ನಮ್ಮ ಗುರುಗಳು ಸಿದ್ಧಲಿಂಗಯ್ಯನವರು ಬಿಟ್ಬಿಟ್ರು. ಹಾಗಾಗಿ ನನಗೆ ಈ ಹೆಸರಿನ ಮೇಲೆ ತುಂಬ ಆಸೆ. ಯಾಕೆಂದರೆ ಇದು ನಮ್ಮ ತಾತನ ಹೆಸರು. ಅದಕ್ಕೋಸ್ಕರನೇ ನಾನು ನಮ್ಮ ತಂದೆ ಹೆಸರನ್ನ ನನ್ನ ಮಗನಿಗೆ ಇಟ್ಟಿದ್ದೀನಿ. ಓಹೋ, ಹೌದು. ಏನಂತ ಸರ್? ನಮ್ಮ ತಂದೆ ಹೆಸರು ಸೂಗೂರಪ್ಪ ಅಂತ. ರಾಯಚೂರು ಹತ್ರ ಥರ್ಮಲ್ ಪ್ಲಾಂಟ್ ಇದೆಯಲ್ಲ, ದೇವಸೂಗೂರು ಅಂತ, ಅಲ್ಲಿ ಸೂಗೂರೇಶ್ವರ ಅಂದ್ರೆ ಸೂಗೂರೇಶ್ವರ ಅಂದ್ರೆ ವೀರಭದ್ರ ಸ್ವಾಮಿನ ಸೂಗೂರೇಶ್ವರ, ಚನ್ನವೀರೇಶ್ವರ ಅಂತ ಕರೀತಾರೆ. ನಮ್ಮ ತಂದೆ ಹೆಸರು ಸೂಗೂರೇಶ್ವರ. ಅದಕ್ಕೆ ನನ್ನ ಮಗನಿಗೆ ಮನೆ ದೇವ್ರ ಹೆಸರು ಆಯ್ತು, ನನ್ನ ತಂದೆ ಹೆಸರು ಆಯ್ತು ಅಂತ ಸೂಗೂರೇಶ್ವರ ಅಂತ ಹೆಸರು. ಮತ್ತೆ ನಿಮ್ಮ ಮನೆಗೆ ಪ್ರವೇಶ ಮಾಡ್ತಿದ್ದಂಗೆ ನಮ್ಗೆ ಒಂದು ಹುತ್ತ ಕಾಣಿಸ್ತು. ಅದರ ವಿಶೇಷತೆ ಏನು? ಅದರ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಜನ್ಮಾಂತರಗಳ ಪುಣ್ಯದಿಂದ ಒಬ್ಬ ಗುರು ಸಿಗ್ತಾನೆ. ಒಬ್ಬ ಗುರು ಸಿಕ್ಕದ ಅಂತಂತಂದ್ರೆ 100 ಜನ ತಾಯಿಂದರು ಸಿಕ್ದಂಗೆ. 100 ಜನ್ಮದ ತಾಯಿಂದರು ಒಟ್ಟಿಗೆ ಸಿಕ್ಕಿದ್ರೆ ಏನು ಸುಖ ಸಿಗುತ್ತೋ ಮನುಷ್ಯನಿಗೆ, ಒಬ್ಬ ಸರಿಯಾದ ಗುರು ಸಿಕ್ಕಿದ್ರೆ ಮನುಷ್ಯನ ಜೀವನ ಪರಿಪಕ್ವವಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ. ನಾನು ಇನ್ನೂ ಈ ಸೈಟ್ ತೊಗೊಂಡಿರ್ಲಿಲ್ಲ, ಇದು ಮಾಡಿರಲಿಲ್ಲ. ನಾನು ಭದ್ರಾವತಿಲಿ ಇದ್ದಿದ್ದು. ಭದ್ರಾವತಿಲಿ ನಾನೇನು ಮಾಡಿದೆ, 86ನೇ ಇಸ್ವಿನ ಒಂದು ಸೈಟ್ ತೊಗೊಂಡು ಫೌಂಡೇಶನ್ ಹಾಕಿದ್ದು. ಕೈಯಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿತ್ತು, ಆದರೆ ಮನೆ ಆಗಲಿಲ್ಲ. ಆದರೆ ಒಂದ್ಸರಿ ನಮ್ಮ ಗುರುಗಳು ಇದ್ದರು, ಅವಧೂತರು. ಅವ್ರ ಹತ್ರ ಹೋಗಿ ನಾನು ಜಗಳ ಮಾಡ್ತಾ ಇದ್ದೆ. ಯಾಕೆಂದರೆ ಅಷ್ಟು ಸ್ವಾತಂತ್ರ್ಯ ಇತ್ತು ಗುರುವ್ರ ಹತ್ರ. ನಾನು ಹೇಳಲಿಲ್ವಾ, 100 ತಾಯಿಯಂದ್ರ ಪ್ರೀತಿನ ಒಬ್ಬ ಗುರು ಕೊಡಬಲ್ಲ. ನಾನು ಹೋಗಿ ಜಗಳ ಮಾಡಿದೆ. ನನ್ನ ಮನೆ ಆಗಲಿಲ್ಲ, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಹಂಗೆ ಹಿಂಗೆ ಅದು ಇದು. ಇಲ್ಲಿ ನೀನು ಯೋಗ ಇಲ್ಲ ಬಿಡು, ಆಗೋದು ಬೇರೆ ಕಡೆ 2 ಮನೆ ಆಗ್ತವೆ, ಎಲ್ಲಾಗುತ್ತೆ. ಆ ನಡೋ ಮಧ್ಯದಲ್ಲಿ ಉತ್ತಾಯ್ತಲ್ಲ, ಆ ಜಾಗದಲ್ಲಿ ಈ ಕಡೆ ಒಂದು ಮನೆ, ಆ ಕಡೆ ಒಂದು ಮನೆ ಆಗುತ್ತೆ. ನಾನಿನ್ನೂ ಈ ಸೈಟೇ ತೊಗೊಂಡಿರಲಿಲ್ಲ. ಹಾಗಾಗಿ ವಾಕ್ಸಿದ್ಧಿ ಇತ್ತು ಅವರಿಗೆ, ದಿವ್ಯಜ್ಞಾನ ಇತ್ತು. ಇವತ್ತು ಹೇಳಿದ್ರೆ ಯಾರು ನಂಬಲ್ಲ. ಆ ಥರ ಇರೋಕ್ಕೆ ಸಾಧ್ಯನಾ ಅಂತ ಟಿ ವಿ ಮುಂದೆ 4 ಜನ ಕೂರಿಸ್ಬಿಟ್ಟು ವಿಶ್ಲೇಷಣೆ ಮಾಡ್ತೀರಾ. ಅದೊಂದು ಕಾರ್ಯಕ್ರಮ ಆಗುತ್ತೆ. ಅದನ್ನೆಲ್ಲ ನಮಗೆ ಹೇಳ್ಕೊಳಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ದೈವ ರಹಸ್ಯಗಳನ್ನ ಯಾವತ್ತೂ ಬಿಚ್ಚಿ ಹೇಳಬಾರ್ದು. ಗೊತ್ತಾಯ್ತಾ? ಅಗಾಧವಾಗಿದ್ದು ಏನಾಗುತ್ತೆ ಅಂತಂದರೆ ತೃಣವಾಗಿ ಕಂಡು ಬಿಡುತ್ತೆ. ಹಿಂಗೆ ಮಾಡಿದ್ರೆ ಹಿಂಗೆ ಆಗ್ಬಿಡುತ್ತಾ, ಹಿಂಗೆ ಮಾಡಿದ್ರೆ ಹಿಂಗೆ ಆಗುತ್ತೆ. ಅದೇ ದೈವ ರಹಸ್ಯಗಳು. ಹಂಗಾಗಿ ಇಲ್ಲಿ ಮನೆ ಆಯಿತು, ಅಲ್ಲಿ ಮನೆ ಆಗಲಿಲ್ಲ. ಸ್ನೇಹಿತನ ತಂಗಿಗೆ ಆ ಸೈಟನ್ನು ಫೌಂಡೇಶನ್ ಹಾಕಿದ್ದನ್ನು ಕೊಟ್ಬಿಟ್ರು. ಹಾಗಾಗಿ ಅವರೊಂದು ಮಾತು ಹೇಳಿದರು, ಆ ಜಾಗದಲ್ಲಿ ನಾಗಪ್ಪ ಇದ್ದಾನೆ, ಅದಕ್ಕೆ ಮಂಟಪ ಕಟ್ಟಬೇಕು, ಅದು ಕರಗ್ಬಿಟ್ರೆ ನೀನು ಕರಗ್ಬಿಡ್ತೀಯ ಅಂತ. ಭಯ ಆಗೋಗಿತ್ತು ನನಗೆ. ಅದಕ್ಕೆ ಮಂಟಪ ಕಟ್ಟಿಸಿ ಅದಕ್ಕೆ ಕಳಶ ಇಟ್ಟು ಪೂಜೆ ಮಾಡಿ ಇವತ್ತು ಡೈಲಿ ಪೂಜೆ ಮಾಡ್ತೀವಿ. ಏನು ಅಂತಂತಂದರೆ ಅವಾಗ ಇಲ್ಲಿ ಸುತ್ತಮುತ್ತ ಮನೆಗಳಿರಲಿಲ್ಲ. 2 3 ನಾಗರಾವುಗಳಿರೋವು, ಕಣ್ಣು ಮುಂದೆನೇ ಓಡಾಡೋವು, ಮಕ್ಕಳು ಇರ್ತಾಯಿದ್ವು. ಭಯ ಆಗೋದು. ಹೀಗೆ 2 3 ಸರ್ಪಗಳಿದ್ದಾವೆ, ಭಯ ಆಗುತ್ತೆ ಮನೆ ಬಾಗಿಲಲ್ಲಿ ಹಿಂಗೆ ಅಂತ. ಅವಾಗ ಅವರೊಂದು ಮಾತು ಹೇಳಿದರು ನೋಡಿ, ಪ್ರತಿಯೊಬ್ಬರು ತಿಳ್ಕೊಳ್ಳೋವಂಥದ್ದು. ಒಳ್ಳೆ ಪ್ರಶ್ನೆ ಕೇಳಿದೆ. ನನ್ನ ಜಾಗದಲ್ಲಿ ಅವನಿದಾನೇನೋ ದುರಹಂಕಾರ ಕೊಡೋ ನಿನಗೆ, ಅವನ ಜಾಗದಲ್ಲಿ ನಾವಿದ್ದೀವಿ ಅಂತ ತಿಳ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಅವನ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವಿ.
ಆಮೇಲೆ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಕೇಳು ದೊಡ್ಡಪ್ಪ, ಭೂಮಿಗೆ ಸಂತಾನಕ್ಕೆ ಐಶ್ವರ್ಯಕ್ಕೆ, ಭೂಮಿಗೆ ಸಂತಾನಕ್ಕೆ ಐಶ್ವರ್ಯಕ್ಕೆ ಅವನೇ ಅಧಿಪತಿ. ಅದಕ್ಕೆ ಅವನಿಗೆ ಮಹಾಪಿತೃವೇ ನಮಃ, ಮಹಾಪಿತೃವೇ ನಮಃ, ಮಹಾಪಿತೃವೇ ನಮಃ ಅಂತ ಕರಿಬೇಕು. ಮಕ್ಕಳಾಗ್ಲಿದ್ದವ್ರು ಹೋಗಿ ಅವನು ಪೂಜೆ ಮಾಡಬೇಕು, ಬಡತನದಲ್ಲಿದ್ದವ್ರು ಹೋಗಿ ಅವನು ಪೂಜೆ ಮಾಡಬೇಕು, ಅವನೇ ಐಶ್ವರ್ಯ ಕೊಡೋದು. ಎಷ್ಟು ಚೆನ್ನಾಗಿದೆ. ಅವಾಗ ಅದನ್ನು ನಾವು ಮಂಟಪ ಕಟ್ಟಿ ಪೂಜೆ ಮಾಡ್ಕೊಂಡು ಬಂದಿದ್ವಿ. ಅವತ್ತು ನಾವು ಬಂದು ಹೇಳಿದ್ವಿ, ನಿಮ್ಮ ಜಾಗದಲ್ಲಿ ನಾವು ಇದೀವಿ ತಂದೆ, ನಮ್ಮ ಮಕ್ಕಳನ್ನೆಲ್ಲ ನಿಮ್ಮ ಮಡ್ಲಿಗೆ ಹಾಕೊಂಡು ಕಾಪಾಡಿ. ಅವತ್ತಿಂದ ನಮ್ಗೆ ಯಾವುದು ತೊಂದರೆನೂ ಇಲ್ಲ, ಏನೂ ಇಲ್ಲ. ಅವರು ನಾವು ಕೂಡ ಬದುಕ್ತಾ ಇದ್ವಿ. ಇತ್ತೀಚೆಗೆ ಇಲ್ಲೆಲ್ಲ ಮನೆಗಳಾಗಿ ಸಪ್ಪಳಗಳು ಜಾಸ್ತಿ ಆದಾಗ ಸ್ವಲ್ಪ ಬರೋದು ಹೋಗೋದು ನಮಗೆ ಗೊತ್ತಾಗಲ್ಲ. ರಾತ್ರಿ ಯಾವಾಗಲೂ ಒಂಥರ ಬರೋದು. ಈಗ ನಿಮ್ಮ ನಟನೆಯ ಪ್ರಯಾಣದ ಬಗ್ಗೆ ಮಾತಾಡೋಣ. ನೀವು ಹೇಗೆ ರಂಗಭೂಮಿಗೆ ಹೇಗೆ ಬಂದ್ರಿ? ರಂಗಭೂಮಿಯಿಂದ ಸಿನಿಮಾ ರಂಗಕ್ಕೆ ಹೇಗೆ ಬಂದ್ರಿ? ರಂಗಭೂಮಿ ಅಂತಂತಂದ್ರೆ ಮೊದಲನೇ ತಾಯಿ ನನಗೆ. ಮೊದಲನೇ ತಾಯಿ ಅಂತಂತಂದ್ರೆ ಅಲ್ಲಿ ಬೇಸ್ಮೆಂಟ್, ಒಂದು ಮನೆ ಕಟ್ಟಬೇಕಾದ್ರೆ ತಳಪಾಯ ಎಷ್ಟು ಬಹಳ ಮುಖ್ಯ ಆಗುತ್ತೋ, ಒಬ್ಬ ನಟನಾದವನಿಗೆ ಒಂದು ತಾಲೀಮು, ರಂಗ ತಾಲೀಮು ಅಂತಾನೆ. ಒಬ್ಬ ಜಟ್ಟಿ ಏನು ಮಾಡ್ತಾನೆ, ಗರಡಿ ಮನೆಗೆ ಹೋಗಿ ಸಾಮ್ ಮಾಡ್ತಾನೆ, ಗದೆ ತಿರುಗಿಸ್ತಾನೆ, ಸಾಮ್ ಹೊಡಿತಾನೆ, ಬೈಟಕ್ ಮಾಡ್ತಾನೆ, ಗೊತ್ತಿದೆ, ಒಳ್ಳೊಳ್ಳೆ ಆಹಾರಗಳನ್ನು ತಗೊಳ್ತಾನೆ, ಯಾಕೆಂದರೆ ಎದುರಾಳಿನ ಇದು ಮಾಡಿ. ಅದು ಜಟ್ಟಿ ಮಾಡೋ ಕೆಲಸ. ಒಬ್ಬ ರಂಗಕರ್ಮಿ ಮಾಡೋ ಕೆಲಸ ಇರುವಂಥದ್ದು ಕೃಷಿ ಮಾಡಬೇಕು. ನಟನೆ 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 ನಟನೆ. ಯಾಕೆಂದರೆ ಸೋಮೇಶ್ವರ ಶತಕದಲ್ಲಿ ಒಂದೊಳ್ಳೆ ಮಾತಾಡ ಹೇಳ್ತಾನೆ, ಕೆಲವಂ ಬಲ್ಲವರಿಂದ ಕಲಿತು, ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂದ ಅರಿಯನ್. ಅಲ್ವೇನಮ್ಮ? ಹುಟ್ಟತಾನೆ ಯಾರು ಸಾರ್ವಭೌಮರಾಗಿ ಬರಲ್ಲ. ಈ ರಾಜ್ಕುಮಾರ್ ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದು ಮೇರು ನಟನಾಗಿ ಬೆಳೆದಿದ್ರ ಹಿಂದೆ ಎಷ್ಟು ಸಾಧನೆ ಇರ್ಬೋದು, ಎಷ್ಟು ನೋವುಂಡಿರ್ಬೋದು, ಎಷ್ಟು ದಿವಸ ಉಪವಾಸ ಅನುಭವಿಸಿರ್ಬೋದು, ಎಂತೆಂತಹ ಮಹಾನ್ ಕಲಾವಿದರನ್ನು ನೋಡಿ ಗುಬ್ಬಿ ಕಂಪ್ನಿಯಲ್ಲಿ ಬೆಳೆದಿರ್ಬೋದು. ಅದೆಲ್ಲ ಆದ್ಮೇಲೆ ಅವರೊಂದು ವಿಶ್ವಕೋಶ ಅಲ್ವೇನಮ್ಮ? ಹಂಗಾಗಿ ನಟನಾದವನು ಒಂದು ಕ್ಷಣ, ನಟನಾದವನು ಅಂತಲ್ಲ, ಪ್ರತಿಯೊಬ್ಬರೂ ಓದಬೇಕು. ಓದೋದ್ರಿಂದ ಮಾತ್ರ ಜ್ಞಾನಾರ್ಜನೆ ಆಗುತ್ತೆ, ಹೊರತು ಇಲ್ಲದಿದ್ರೆ ಇಲ್ಲ. ಯಾಕೆಂತಂದರೆ ಅದರಲ್ಲಿ ಒಬ್ಬ ರಚನೆಕಾರ, ಒಬ್ಬ ಗೀತ ರಚನೆಕಾರ ಆಗಿರ್ಬೋದು, ಒಬ್ಬ ಸಾಹಿತ್ಯ ರಚನೆಕಾರ ಆಗಿರ್ಬೋದು, ತನ್ನ ಅನುಭವಗಳನ್ನು ಇದನ್ನು ಎಲ್ಲ ಕ್ರೋಢೀಕರಿಸಿ ಅದರಲ್ಲಿ ಇಟ್ಟಿರ್ತಾನೆ ಒಂದು ಪುಸ್ತಕದಲ್ಲಿ. ಅದರಿಂದ ಶಬ್ದ ಸಂಸ್ಕಾರ ಬೆಳೆಯುತ್ತೆ. ಇವತ್ತು ನೀವು ಎಷ್ಟೋ ಜನ ಟಿ ವಿ ಸಂದರ್ಶನ ನೋಡಿ ಸೊ ಐ ಅಂತ ಭುಜ ಕುಣಿಸ್ತಾ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಮುಂದಿನ ಶಬ್ದಗಳೇ ಸಿಕ್ಕಲ್ಲ. ಅವ್ರು ಬರೀ 26 ಅಕ್ಷರ ಓದಿರೋದು. 53 ಅಕ್ಷರ ಕನ್ನಡ ಓದೋರು ಕಣಮ್ಮ ನಾವು. ನಮ್ಗೆಷ್ಟು ಸ್ಟಫ್ ಇರಬೇಕು, ನಮ್ಗೆಷ್ಟು ಗಟ್ಟಿತನ ಇರಬೇಕು, ನಮ್ಗೆಷ್ಟು ದಿಟ್ಟತನ ಇರಬೇಕು, ಅಲ್ವೇನಮ್ಮ? ಅದಕ್ಕೋಸ್ಕರನೇ ಕೃಷಿ ಮಾಡಿದಷ್ಟು ಅವನು ಒಬ್ಬ ಮೇರು ನಟನಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ನನಗೆ ನಮ್ಮ ಮೊದಲನೇ ಅಣ್ಣ ಬಸವರಾಜು ಅಂತ ಭಾರಿ ಒಳ್ಳೆ ನಟ, ಭಾರಿ ಒಳ್ಳೆ ನಟ ಅಂತಂತಂದರೆ ತುಂಬ ಭಾರಿ ಒಳ್ಳೆ ನಟ. ಅವನಿಗೆ ಈ ಹವ್ಯಾಸ ರಂಗಭೂಮಿ ಸರ್ವಿಸು. ಹಾಗಾಗಿ ನಾವು ಪ್ರತಿ ನಾಟಕಕ್ಕೂ ಅವನು ಬಟ್ಟೆ ತೊಗೊಂಡೋಗಿ ಕೊಡೋದು. ಆಮೇಲೆ 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 ಬೆಳೀತಾ 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 ಸ್ವಿಚ್ ಬೋರ್ಡ್ ಅಲ್ಲಿ ಕೂತ್ಕೊಳ್ಳೋದು, ರಂಗಪರಿಕೆ ಕೊಡೋದು. ಯಾರಾದರೂ ಆಬ್ಸೆಂಟ್ ಆದವ್ರದ್ದು ನಾವೇ ರಿಹರ್ಸಲ್ ಮಾಡೋದು. ಈಗ ನೋಡ್ಕೊಂಡು ಯಾರು ಮಾತು ಮರ್ತರಿಗೆ ಹೇಳ್ಕೊಡ್ಬೇಕಲ್ಲ, ಪ್ರಾಂಪ್ಟ್ ಮಾಡೋದು ಅಂತ. ಅದನ್ನು ನಾವೇನು ಮಾಡ್ತಿದ್ವಿ, ಇಡೀ ಪುಸ್ತಕನೇ ಬಹ್ಯಾಟ್ ಮಾಡ್ಕೊಳ್ತಾ ಇದ್ವಿ. ಹಂಗಾಗಿ ಅವ್ರು ಎಲ್ಲಿ ನಿಲ್ಸಿದ್ರು ಅದನ್ನು ಕೂತ್ಕೊಂಡು ಹೇಳ್ಕೊಟ್ಬಿಡ್ತಾರೆ. ಇದೆಲ್ಲ ಆಗಿದ್ದೆ ಯಾವುದರಿಂದ ಅಂತಂದರೆ, ಒಂದು ಹವ್ಯಾಸಿ ನಾಟಕ ರಂಗದಿಂದ ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು ಹೊರತು ಯಾವ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲೇ ಆಗಲಿ, ಯಾವ್ದು ಇದರಲ್ಲೇ ಆಗಲಿ 6 ತಿಂಗಳು ವರ್ಷ ಕಲ್ತಿದ್ದ ತಕ್ಷಣ ಏನೂ ಬರಲ್ಲ. ಕೃಷಿ ಮಾಡಬೇಕು. ಅದಕ್ಕೇ ಜ್ಞಾನಿಗಳು ಒಂದು ಒಳ್ಳೆ ಮಾತು ಹೇಳ್ತಾರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ. ಅವನು ಬೆಳಕು ಕಾಣದೇ ಇಲ್ಲ. ಎಲ್ಲೂ ಅಭಿನಯಿಸ್ತಾ ಒಳಗಡೆ ಇದ್ದಾನಲ್ಲ ಒಬ್ಬ ಅರಿವಿನ ಗುರು ಅಂತ. ಏನು ಆತ್ಮಾನಿ ಪ್ರೋಕ್ಷಾಣ ಅಂತೀವಲ್ಲ, ಆತ್ಮ ಹೇಳ್ತಾನೆ ಒಂದು ದಿವಸ, ಪರವಾಗಿಲ್ಲ, ನೀನು ತಕ್ಕ ಮಟ್ಟಿಗೆ ಅಭಿನಯಿಸುವಂಥ ಯೋಗ್ಯತೆ ಬಂದಿದೆ, ನೀನು ಮಾಡು ಅಂದಾಗ ನಾವು ಮಾಡಬೇಕು. ಅದು ಸರಿಯಾದ ಪರಿಪಕ್ವವಾದ ಕಾಲ, ಜನಗಳ ಮನಸ್ಸಿಗೆ ನೇರವಾಗಿ ತಲುಪ್ತೀವಿ. ರಂಗಭೂಮಿಯಿಂದ ಸಿನಿಮಾಗೆ ಹೇಗೆ ನಿಮ್ಮ ಪ್ರವೇಶ? ಅಮ್ಮ, ನಾವು ಒಳ್ಳೊಳ್ಳೆ ನಾಟಕಗಳನ್ನು ಆಡ್ತಾ ಇದ್ವಿ. ಅದನ್ನು ನೋಡ್ತಾ ಇದ್ದವರು ಇದ್ರು. ಈ MS ಸತ್ಯು ಅಂತ ಭಾರಿ ಒಳ್ಳೆ ನಿರ್ದೇಶಕರು, ಗರಂ ಹವಾ ಅದನ್ನೆಲ್ಲ ತೆಗೆದವರು, ರಾಷ್ಟ್ರ ಪ್ರಶಸ್ತಿ ವಿಜೇತ, ಬೇಸಿಕಲಿ ಮೈಸೂರಿನವರು, ಸ್ವತಃ ಮೈಸೂರಿನವರು. ಅವರು ಒಂದು
ಚಿತ್ರಕ್ಕೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ರು ಒಂದು ಇಂಗ್ಲೀಷ್ ಪಿಕ್ಚರ್ಗೆ. ಅದು ದ ಡೆಸ್ಕ್ ಅಂತ. ಆ ಸಂದರ್ಭದಲ್ಲಿ ಏನಾಯ್ತು, ನನಗೆ ಬುಲಾವ್ ಬಂತು. ಮುನೀರ್ ಅಂತ ಒಬ್ಬ ಸ್ನೇಹಿತ ಶಿವಮೊಗ್ಗದಲ್ಲಿದ್ದ. ಆ ಮುನೀರು ದೊಡ್ಡಣ್ಣ ಅಂತ ಒಬ್ಬ ಒಳ್ಳೆ ನಟ ಇದ್ದಾನೆ, ಸತ್ಯ ಸರ್ ಅವನಿಗೆ ಇದು ಮಾಡ್ಸೋಣ, ಮಾವಟಿಗನ್ ರೋಲ್ಗೆ ಅವನು ತುಂಬ ಸೂಟ್ ಆಗ್ತಾನೆ ಅಂತೆಲ್ಲ ಹೇಳಿ ಮಾಡಿ ನಮ್ಮನ್ನು ಅಲ್ಲಿಗೆ ಕರೆಸ್ಕೊಟ್ರು ಭದ್ರಾವತಿಯವ್ರನ್ನ. ಭದ್ರಾವತಿಲಿ ನಾವು ಕೆಲಸದಲ್ಲಿದ್ದಾಗ ಹೆಚ್ಚು ಕಮ್ಮಿ ಒಂದು 30-40 ಕಲಾ ಸಂಘಗಳಿತ್ತು ಕಣಮ್ಮ. ಎಷ್ಟು ಚೆನ್ನಾಗಿತ್ತು ಅಂತಂತಂದರೆ, ಈ ರೇಸ್ ಕುದುರೆಗಳು ನುಗ್ದಂಗೆ ನುಗ್ತಿದ್ವಿ. ಒಂದು ಕಾಂಪಿಟೇಷನ್ ಅಂದರೆ ಮಿತ್ರಕಲಾ ಮಂಡಳಿ ಅಂತ, ಅಲ್ಲಿ ನಾಟಕಗಳು ನಡೆಯೋದು. ತಿಪ್ಟೂರಲ್ಲಿ ಇದು ಯುವಕ ಸಂಘ ತಿಪ್ಟೂರು ಅವ್ರು ನಡೆಸೋರು. ಕಲಾ ಸೇವಾ ಸಂಘ ಅಜ್ಜಂಪುರ ಅಂತ, ಅಜ್ಜಂಪುರದಲ್ಲಿ ಒಳ್ಳೆ ನಾಟಕೋತ್ಸವ ನಡೆಸೋರು. ಏಕೆಂದರೆ ಇವೆಲ್ಲ ಏನಾಗೋದು ಅಂತಂದರೆ, ನಮ್ಮನ್ನು ಎಷ್ಟೇ ಸ್ನೇಹಿತರಾದ್ರೂ ರಂಗದಲ್ಲಿ ನಮ್ಮನ್ನು ನಾನು ಶ್ರೇಷ್ಠ ಅಂತ ಬಿಂಬಿಸ್ಬೇಕಾಗಿದ್ದು ನನ್ನನ್ನು ನಾನು ಹೊಗಳ್ಕೊಳ್ಳೋದಲ್ಲ, ನನ್ನನ್ನು ತೀರ್ಪುಗಾರರ ಮಂಡಳಿ ಹೊಗಳಬೇಕು. ಇವನು ಶ್ರೇಷ್ಠ ನಟ. ಯಾಕೆ ಶ್ರೇಷ್ಠ ನಟ? ಶಬ್ದ ಸಂಸ್ಕಾರನ ಎಲ್ಲೂ ತಡವರಿಸದೆ ಮಾತಾಡ್ದ, ಎಲ್ಲರ ಮನಸ್ಸಿಗೆ ನೇರವಾಗಿ ತಟ್ಟಾಗಿ ಮಾತಾಡ್ದ, ಭಾಷೆನ ಬಿಡಿಸಿ ಹೇಳ್ದ, ಮಗುಗೆ ಹೇಳ್ದಂಗೆ. ಹಂಗಾಗಿ ಈ ನಟನ ನನಗೆ ಇಷ್ಟ ಆಯ್ತು ಅಂತ ಅವನು ಹೇಳಬೇಕು. ಇದನ್ನೆಲ್ಲ ನಾವು ನೋಡಿ ಕಲಿತಾ ಇದ್ವಿ. ಹಂಗಾಗಿ ನಾವು ಅಲ್ಲಿಗೆ ಹೋದಾಗ ದೇವರಾಜ ಅರಸು ಅವರ ಮುಖ್ಯಮಂತ್ರಿಗಳಾಗಿದ್ದರು. ಅವಾಗ ಆರ್ಟಿಫಿಷಿಯಲ್ ದಸರಾ ಮಾಡೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಮೈಸೂರು. ಅವಾಗ ಏನು ಮಾಡಿದ್ರು, ಆರ್ಟಿಫಿಷಿಯಲ್ ದಸರಾ ಮಾಡೋದಕ್ಕೆ ಅವಾಗ ತಾನೇ ನಿಂತಿತ್ತು ದಸರಾ ಮಾಡೋದು ರಾಜ ಪರಂಪರೆಯವರು. ಆಮೇಲೆ ಚಾಮುಂಡೇಶ್ವರಿನ ಮೆರವಣಿಗೆ ಮಾಡೋಕ್ಕೆ ಮಾಡಿತ್ತು. ಆ ಸಂದರ್ಭದಲ್ಲಿ ಏನಾಯಿತು, ಅವರು ಆರ್ಟಿಫಿಷಿಯಲ್ ದಸರಾಗೆ ಪರ್ಮಿಷನ್ ಕೊಡ್ತಾ ಇಲ್ಲ, ಹಾಗಾಗಿ ನಿನಗೆ ಪಾತ್ರ ಇಲ್ಲ, ನೀನು ಹೋಗು ಅಂತ ಕಳಿಸಿದ್ರು. ಸೊ ನನ್ನ ಜೊತೆ ಬಂದಿದ್ದು ಒಬ್ಬ ಹುಡುಗ ಸೆಲೆಕ್ಟ್ ಆದ, ನಾಗರಾಜ್ ಅಂತ. ಅವನು ಆತ್ಮೀಯ, ಇವತ್ತೂ ಇದ್ದಾನೆ. ಹಂಗಾಗಿ ಅವನು ಹೀರೋ ಆಗಿ ಸೆಲೆಕ್ಟ್ ಆಗಿದ ತಕ್ಷಣ ನಾನು ಬರಬೇಕಾದ್ರೆ ನನ್ನ ಬಸ್ ಹತ್ಸಕ್ಕೆ ಒಬ್ಬರು ಬಂದಾಗ ಕಣ್ಣಲ್ಲಿ ನೀರು ಬಂತು. ಒಳ್ಳೆ ಚಾನ್ಸ್ ಸಿಕ್ಕಿದ್ದೋಯ್ತಲ್ಲ ಹಂಗೆ ಅಂತ. ಅವ್ರು ಒಂದೊಳ್ಳೆ ಮಾತು ಹೇಳಿದ್ರು, ನಿನಗೆ ಈ ರಂಗದಲ್ಲಿ ಅನ್ನ ತಿನ್ನಬೇಕು ಅನ್ನೋ ಯೋಗ ಭಗವಂತ ಏನಾದರೂ ಬರೆದಿದ್ರೆ ಯಾರ ಕೈಯಿಂದನೂ ತಪ್ಸಕ್ಕಾಗಲ್ಲ. ನಿನ್ನ ಮನೆ ಕದ ತಟ್ಟಿ ಎಬ್ಬರಿಸಿ ಕರ್ಕೊಂಡು ಹೋಗ್ತಾನೆ, ಹೋಗು, ಅದ್ರ ಆಸೆ ಬಿಟ್ಟು ಹೋಗು, ಎಲ್ಲ ನಡೆಸೋನ್ ಮೇಲೊಬ್ಬ ಕೂತ, ಯಾಕೆ ಹೇಳ್ತೀಯ ಅಂತ ಸಮಾಧಾನ ಮಾಡ್ಕೊಳ್ಸಿದ್ರು. ಗೊತ್ತಿಲ್ಲ ನನಗೆ. ಅದಾಗಿ 2ನೇ ವರ್ಷಕ್ಕೆ ಅವರು ನಮ್ಮ ಸಿದ್ಧಲಿಂಗಯ್ಯನವರು ಅತ್ಯಂತ ಆತ್ಮೀಯ ಸ್ನೇಹಿತರು. ಅವರು ಹಿಂಗೆ ಕತೆ ಕೇಳ್ಬಿಟ್ಟು, ದೊಡ್ಡಣ್ಣ ಅಂತ ಒಬ್ಬ ಭದ್ರಾವತಿ ಒಳಗಿದ್ದಾನೆ, ತುಂಬ ಒಳ್ಳೆ ಚೆನ್ನಾಗಿ ಪಾಠ ಮಾಡ್ತಾನೆ ಸಿಲ್ಗಯ್ಯ, ಅವ್ನು ಕರ್ಸೋಣ ಅಂತೇಳಿ ಕರ್ಸಿದ್ರು. ಅವನು ಅಡ್ರೆಸ್ ಇಲ್ಲ ಕಡೆಯ ತಡೆಯ, ಅವನು ಇದು ಮಾಡ್ತೀನಿ. ಒಂದ್ಸತಿ ವಾಕಿಂಗ್ ಹೋಗ್ಬೇಕಾದ್ರೆ ಅದಾಗಿ 2 ದಿವಸಕ್ಕೆ ಸಿಕ್ಬಿಟ್ರು ಅವ್ರು ನನಗೆ. ಬೈಲಿ ಬೆಂಗಳೂರಿಗೆ ಯಾಕೆ ಬಂದಿದ್ದೆ ಅಂತ. ಹಿಂಗೆ ಬಂದಿದ್ದೆ, ನಮ್ಮ ಸ್ನೇಹಿತರ ಜೊತೆ ಬಂದಿದ್ದೆ, ಬಾಬಾ ಇಲ್ಲಿ ಪರಿಚಯ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿ ಪರಿಚಯ ಮಾಡಿಸಿ. ಹಂಗಾಗಿ ನನಗೆ ಸಿನಿಮಾ ನಟನೆ ಸಿಕ್ಕಿತ್ತು. ನಾನು ಯಾವತ್ತು ಸಿನಿಮಾ ನಟನೆ ಆಗಬೇಕು ಅಂತ ಇನ್ನೊಬ್ರು ಕದ ತಡೆದವನಲ್ಲ, ಮಾಡೋದನಲ್ಲ. ಅವ್ರು ಹೇಳಿದ ಮಾತು ಎಷ್ಟು ಸತ್ಯ ಇದೆ ನೋಡಮ್ಮ. ಅದು ವೇದಾಂತ ಅನ್ಸಿದ್ರು ಅದರಲ್ಲಿ ಎಷ್ಟು ಕಠೋರವಾದ ಸತ್ಯ ಇದೆ. ನನಗೆ ಆ ರಂಗದಲ್ಲಿ ಅನ್ನ ತಿನ್ನಬೇಕು ಅನ್ನೋ ಯೋಗ ಇದ್ದಿದ್ದಕ್ಕೆ ಹುಡಿಕೊಂಬಂತು. ಕೆಲವರು ವ್ಯರ್ಥ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ತಪ್ಪಲ್ಲ, ಪ್ರಯತ್ನ ಪಡೋದು ಯಾವತ್ತೂ ತಪ್ಪಲ್ಲ. ಆದರೆ ಅದು ನಿಷ್ಪ್ರಯೋಜನ ಆಗಬಾರ್ದು. ಒಳಗಡೆ ಇರೋನು ಹೇಳ್ತಾ ಇರ್ತಾನೆ, ಸಾಕು ಇನ್ನು ಬೇರೆದನ್ನ ಹುಡ್ಕೋ ಅಂತ. ಹೌದಲ್ವ? ಅದ್ರ ಪ್ರಕಾರ ನಡಿಬೇಕು. ಮತ್ತೆ ನೀವು ಸಿನಿಮಾ ಮಾಡೋದಕ್ಕೆ ಶುರು ಮಾಡಿದಾಗ ಖಳನಾಯಕರಾಗಿ ಪಾತ್ರ ಮಾಡ್ತೀರಿ, ಆಮೇಲೆ ಹಾಸ್ಯ ನಟರಾಗಿ ಪಾತ್ರ ಮಾಡ್ತೀರಿ. ಇದರ ಟ್ರಾನ್ಸಿಷನ್ ಹೇಗಿತ್ತು? ಮತ್ತೆ ಎರಡರ ಅನುಭವ ನೀವು ಹೇಗೆ ವ್ಯತ್ಯಾಸ ಏನು ಕಾಣ್ತೀರಾ ಅದೆರಡರ? ಅಮ್ಮ, ಎಲ್ಲದು ಯಾವುದು ಸುಲಭ ಅಲ್ಲಮ್ಮ, ಎಲ್ಲ ಕಷ್ಟನೇ. ತನ್ಮಯತೆಯಿಂದ ಅಭಿನಯಿಸಬೇಕು. ತಾರಸುಬ್ರಾವ್ ಒಂದು ಒಳ್ಳೆ ಮಾತು ಹೇಳ್ತಾರೆ. ಏನು ಹೇಳ್ತಾನೆ ಅಂದರೆ, ನಟ ತಾನು ಅಭಿನಯಿಸುವುದು ಶುದ್ಧ ಸುಳ್ಳು ಎಂದು ಗೊತ್ತಿದ್ದರೂ ತನ್ಮಯತೆಯಿಂದ ಅಭಿನಯಿಸುತ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಮ್ಮ. ನಟ ತಾನು ಅಭಿನಯಿಸುವುದು ಶುದ್ಧ ಸುಳ್ಳು, ಇದು ಸತ್ಯ ಅಲ್ಲ ಅಂತ ಗೊತ್ತಿದ್ರೂ ತನ್ಮಯತೆಯಿಂದ ಅಭಿನಯಿಸ್ತಾನೆ. ಜೀವನನೂ ಹಾಗೆ, ಗೊತ್ತಾಯ್ತಾ? ಜೀವನನೂ ಹಾಗೆ. ಯಾವತ್ತೂ ಸಹಿತ ಲಘುವಾಗಿ ಪರಿಗಣಿಸಬಾರ್ದು. ನಮ್ಮ ಪ್ರಯತ್ನ ನಾವು ಮಾಡಬೇಕು ಅನ್ನೋದು ಅದರ ಉದ್ದೇಶ. ಯಾಕೆ ಹೇಳ್ತೀನಿ ಈ ಮಾತನ್ನ ಅಂತಂತಂದ್ರೆ, ನಾವು ಪ್ರತಿ ನಾಟಕ ತಗೊಂಡಾಗ್ಲೂ ಸಹಿತ, ಪ್ರತಿ ಇದನ್ನು ತಗೊಂಡಾಗ್ಲೂ ಸಹಿತ ಕೃಷಿ ಅಂತಾರೆ ಅದನ್ನು. ನಮ್ಮಲ್ಲಿ ನಾವೇ ಒಂದು ಡೈಲಾಗ್ನ 20 ಸತಿ ಹೇಳ್ಕೊಳ್ಳೋದು. ಆ ಲೈಟಿಂಗ್ ಆಗಿ ಇದಾಗಿ ಎಲ್ಲ ಮಾಡೋಷ್ಟೊತ್ತಿಗೆ ನಮ್ಮನ್ನು ನಾವೇ ಮಾಡ್ಕೊಂಡು ಹೊರಗೆ ಕರೆಕ್ಟ್ ರೆಡಿ ಇರ್ತಾರೆ. ನಾವು ರೆಡಿ ಆಗಿದ ತಕ್ಷಣನೇ ಹೇಳ್ತೀವಿ. ನಮ್ಗೆ ಅರ್ಥ ಆಗದಲ್ಲೇ ಇರೋದನ್ನ ನನ್ನನ್ನು ನೀನು ಒಪ್ಸು.
ಯಾವ ನಿರ್ದೇಶಕನಾಗಿರ್ಬೋದು ಅವ್ರನ್ನ ಕರೆದ್ಬಿಟ್ಟು ಸರ್ ನನ್ನನ್ನು ಮೊದಲು ನೀವು ಕರೆಕ್ಟಾಗಿ ಒಪ್ಪಿಸಿ ಏನು ಅಂತ, ನಾನು 6 ಕೋಟಿ ಜನನ ಒಪ್ಪಿಸ್ತೀನಿ. ಹಾಗಾಗಿ ಮೊದಲು ನಾವು ಬಂದಾಗ ನಾವು ಅನ್ಕೊಳ್ಳೋದೇ ಒಂದು, ಅದು ಆಗೋದೇ ಒಂದು. ಜೀವನ ಯಾವತ್ತೂ ನಮ್ಮ ಕೈಲಿಲ್ಲ. ನಾನು ನಿರ್ದೇಶಕ ಆಗಬೇಕು ಅಂತ ಭಾಳ ಆಸೆ ಇತ್ತು, ಆದರೆ ಆಗಲಿಲ್ಲ. ಖಳನಾಯಕನಾಗಿ ಬಂದೆ. ಕಳನ್ ಪಾತ್ರಗಳು ಕೊಟ್ಟರು, ದುಷ್ಟನ ಪಾತ್ರಗಳು ಕೊಟ್ಟರು. ಮಾಡ್ತಾ 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 ಹಿರಿಯರಾದ ಬಾಲಣ್ಣ ಅವರು ಒಂದ್ಸತಿ ಹೇಳಿದರು, ನಮ್ಮೂರಿನವರು ಬಾಲಣ್ಣ, ನೋಡು ಬರೀ ವಿಲನ್ ಥರನೇ ಇದ್ಬಿಡ್ಬೇಡ, ಆಯುಷ್ ಕಮ್ಮಿ, ಪೋಷಕ ಪಾತ್ರಕ್ಕೆ ಬಾ. ಅದರಲ್ಲಿ ವಿಲನ್ನು ಆಗಿರಬೇಕು, ಹಾಸ್ಯನೂ ಇರಬೇಕು, ಇದು ಇರಬೇಕು. ಏಕ್ದಮ್ ಬದಲಾವಣೆ ಮಾಡ್ಕೊಳಕ್ ಹೋಗ್ಬೇಡ, ಬಿಡ್ತೀಯ. ಅತಿ ವೇಗ ಒಳ್ಳೇದಲ್ಲ, ಅಪಘಾತ ಆಗತ್ತೆ. ಆದ್ದರಿಂದ ನಿಧಾನಕ್ಕೆ ಬದಲಾಯಿಸ್ಕೊಂಡಾಗ ಆ ವಿಲನ್ನು 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 ಕಾಮಿಡಿ ಟೆಚ್ಚು ಕಾಮಿಡಿ ಹಿಂಗೆ ಮಾಡ್ಕೊಂಡು ಖಳನಾಯಕನಿಂದ ಹಾಸ್ಯ ನಟನಾಗಿದ್ದು ಯಾವುದೇ ಪಾತ್ರ ಆದರೂ ಸೈ ಅನ್ನೋ ಮಟ್ಟಕ್ಕೆ ಪ್ರೇಕ್ಷಕ ತಂದೆ ತಾಯಿಗಳು ಬೆಳೆಸಿದ್ರು. ಅದಕ್ಕೋಸ್ಕರ ಜನ್ಮ ಜನ್ಮಾಂತರಕ್ಕೂ ನಾವು ಅವ್ರಿಗೆ ಋಣಿಯಾಗಿದ್ದೀವಿ. ಇದು ತನ್ಮಯ ಕಶ್ಯಪ್.